ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನವ್ಯ. ಇನ್ನು ಇವತ್ತು ಬೆರಕೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಹೇಳಿ ಬಸ್ಸಾರು ಮಾಡೋಣ ಅಂತ ಕಟ್ ಮಾಡ್ಕೋತಾ ಇದ್ದೆ. ಇನ್ನು ಬೆರಕೆ ಸೊಪ್ಪು ಅಂತ ಹೇಳಿದ್ರೆ ಆಲ್ಮೋಸ್ಟ್ ಹೊಲದಲ್ಲಿ ಸಿಗುವಂಥ ಎಲ್ಲ ರೀತಿ ಸೊಪ್ಪುಗಳಿರುತ್ತೆ. ಸಾಂಬಾರು ಕೂಡ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಅದಕ್ಕೆ ಅಂತ ತೊಳೆದಿರೋ ಸೊಪ್ಪನ್ನು ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ನೆನೆಸಿರೋಂಥ ಕಾಳುಗಳು, ಸ್ವಲ್ಪ ಕಡಲೆಬೇಳೆ, ಉಪ್ಪು, ನೀರು ಹಾಕ್ಕೊಂಡು ಒಂದು ವಿಷಲ್ನ ಹೊಡಿಸ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆಗೆ ಅಂತ ಹೇಳಿ ಈರುಳ್ಳಿ ಟೊಮೆಟೊ ಹಾಕಿ ಫ್ರೈ ಮಾಡಿ ಅದನ್ನು ಸ್ವಲ್ಪ ನಾವು ರುಬ್ಬೋದಕ್ಕೆ ಎತ್ತಿಟ್ಕೊಂಡು ಇನ್ನು ಉಳಿದಿರೋ ಒಗ್ಗರಣೆಗೆ ಬೇಯಿಸಿರೋ ಸೊಪ್ಪಿನ ರಸನ ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಇನ್ನು ರುಬ್ಬೋದಕ್ಕೆ ತೆಂಗಿನಕಾಯಿ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಬೆಳ್ಳುಳ್ಳಿ, ಹಾಗೆ ಸ್ವಲ್ಪ ಜೀರಿಗೆ, ಹಾಗೆ ಸೊಪ್ಪು ಕೂಡ ಹಾಕಿ ರುಬ್ಬಿ ಅದ್ರ ಪೇಸ್ಟ್ ಕೂಡ ನಾನು ಕುದಿತಾ ಇರುವಂಥ ಸೊಪ್ಪಿನ ರಸಕ್ಕೆ ಹಾಕಿ ಒಂದು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಈ ಕಡೆ ಪಲ್ಯ ಕೂಡ ರೆಡಿ ಆಯಿತು. ಇದಕ್ಕೆ ನಾನು ಯಾವುದೇ ರೀತಿ ಹುಣಸೆ ಹಣ್ಣನ್ನ ನಾನು ಆ್ಯಡ್ ಮಾಡಿಲ್ಲ. ಹುಣಸೆ ಹಣ್ಣನ್ನು ಏನಕ್ಕೆ ಹಾಕಲಿಲ್ಲ ಅಂತ ಹೇಳಿದ್ರೆ, ಈ ರೀತಿ ಸ್ವಲ್ಪ ಸಾಂಬಾರನ್ನ ತೊಗೊಂಡು ಅದಕ್ಕೆ ಹಸಿ ಹಾಲನ್ನ ಹಾಕಿದ್ರೆ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಈ ರೀತಿ ಏನಾದರೂ ಹಾಲು ಒಡೆಯುವಂಥ ಚಾನ್ಸಸ್ ಇರುತ್ತೆ ಅಂತ ಸ್ವಲ್ಪ ಸಾಂಬಾರನ್ನ ಸಪ್ರೇಟಾಗಿ ತಕ್ಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಇದನ್ನು ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ. ಲಾಗ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್.